ದರ್ಶನ್ ಈಗ ಮಹಜರು ಪ್ರಕ್ರಿಯೆಯನ್ನು ಎದುರಿಸ್ತಾ ಇದ್ದಾರೆ. ಪಟ್ಟಣಗೆರೆಯ ಶೆಡ್ನಲ್ಲಿ ಪೊಲೀಸ್ ಅಧಿಕಾರಿಗಳು 13 ಜನರು ಕೂಡ ಯಾರಿದ್ದಾರೆ ಆರೋಪಿತರು ಅವರನ್ನ ಈಗ ಸ್ಥಳ ಮಹಜರಿಗೆ ಕರ್ಕೊಂಡು ಬಂದಿದ್ದಾರೆ. ಪವಿತ್ರ ಗೌಡ ಸೇರಿದಂತೆ ಈ 13 ಜನರು ಕೂಡ ಈಗ ಪಟ್ಟಣಗೆರೆಯ ಆ ಶೆಡ್ನಲ್ಲಿದ್ದಾರೆ. ಪ್ರತಿಯೊಂದನ್ನು ಕೂಡ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಹೊತ್ತಿಗೆ ಪೊಲೀಸರು ಅಲ್ಲಿರುವಂಥ ಕೆಲ ಡಾಕ್ಯುಮೆಂಟ್ಗಳನ್ನು ಅಂದರೆ ಕೆಲ ಫೋಟೋ ಕಾಪಿ ಆಗಿರ್ಬೋದು ಅಥವಾ ಅಲ್ಲಿದ್ದಂಥ FSL ರಿಪೋರ್ಟ್ನಲ್ಲಿ ಸಿಕ್ಕಂಥ ಸಾಕ್ಷಿಗಳು ಅದೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡಿ, ಪಟ್ಟಣಗೆರೆಯ ಶೆಡ್ನಲ್ಲಿ ಪೊಲೀಸರು ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಪಂಚನಾಮೆ ನಡೀತಾ ಇದೆ, ಮಹಜರು ಪ್ರಕ್ರಿಯೆ. ಇದೇ ಶೆಡ್ನಲ್ಲಿ ದರ್ಶನ್ ಅಭಿಮಾನಿ ರೇಣುಕಾ ಸ್ವಾಮಿಯನ್ನು ದರ್ಶನ್ ಸೇರಿದಂತೆ ಇನ್ನುಳಿದವರು ಅವರು ಬೆಂಬಲಿಗರು ಯಾರಿದ್ದಾರೆ ಆ ಗ್ಯಾಂಗ್ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡಿದ್ರು ಅನ್ನುವ ಆರೋಪ ಏನಿದೆ, ಈ ಆರೋಪದ ಸಂಬಂಧವಾಗಿ ಈಗ ಬಂಧನ ಆಗಿರುವಂಥ ಈ 13 ಜನರನ್ನು ಕೂಡ ಪಟ್ಟಣಗೆರೆಯ ಶೆಡ್ಗೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಇದೇ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನು ರಾತ್ರಿ 12 ಗಂಟೆ ಸುಮಾರಿಗೆ ಇವರು ಹೊಡೆದು ಕೊಂದು ಹಾಕಿದ್ರು. ಅದಾದ ನಂತರ ಆತನ ಶವವನ್ನು ಬೇರೆ ಕಡೆ ರಾಜಕಾಲುವೆಗೆ ಎಸೆದು ಸುಮನಹಳ್ಳಿಯ ಸಮೀಪ ಇರುವಂಥ ರಾಜಕಾಲುವೆಗೆ ಎಸೆದು ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಈ ಟೀಮ್ ಏನಿದೆಯಲ್ಲ, ಈ ಗ್ಯಾಂಗ್ ಏನಿದೆಯಲ್ಲ, ಕೊಲೆಗಡುಕ ಗ್ಯಾಂಗ್, ಅವರನ್ನೇ ಈಗ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡು ಬಂದು ಅಲ್ಲಿ ಅವರನ್ನು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಹೆಂಗೆ ಕೊಲೆ ಮಾಡಿದರು, ಯಾವ ಸಂದರ್ಭದಲ್ಲಿ ಆಯ್ತದು, ಮತ್ತು ಆತನಿಗೆ ಎಲ್ಲೆಲ್ಲಿಗೆ ಹಲ್ಲೆ ಮಾಡಿದರು, ಹೊಡೆದ್ರು ಅನ್ನೋದ್ರ ಬಗ್ಗೆ, ಮತ್ತು ಕಬ್ಬಿಣದ ರಾಡಿಂದ ಹೊಡೆದ್ರ ಅಥವಾ ಆತಲ್ಲಿ ಬಿದ್ದಾಗ ಆತನನ್ನು ಪ್ಯಾಕ್ ಮಾಡಿ ಏನು ಕರ್ಕೊಂಡು ಹೋದ್ರಲ್ಲ, ಚೀಲಕ್ಕೆ ತುಂಬಿಕೊಂಡು ರಾತ್ರೋರಾತ್ರಿ ಆತನನ್ನು ಶಿಫ್ಟ್ ಮಾಡಿ ಆ ರಾಜಕಾಲುವೆಗೇನು ಎಸೆದು ಬಂದ್ರಲ್ಲ, ಆ ಸಮಯದಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ವಿಡಿಯೋಗ್ರಫಿ ಕೂಡ ಮಾಡ್ತಾ ಇದ್ದಾರೆ. ಪೊಲೀಸರು ವಿಡಿಯೋ ಶೂಟ್ ಮಾಡಿ ಅವರಿಂದ ಸ್ಟೇಟ್ಮೆಂಟನ್ನು ಪಡಿತಾ ಇದ್ದಾರೆ. ಅದರ ಜೊತೆಗೆ ಪವಿತ್ರ ಗೌಡ ಏನಂದ್ರು, ಅದಕ್ಕೆ ದರ್ಶನ್ ಏನಂದ್ರು, ಎಲ್ಲವನ್ನು ಕೂಡ ಈಗ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಇದೇ ಸ್ಥಳ ನೋಡಿ, ಪೊಲೀಸರು ಕರೆದುಕೊಂಡು ಬಂದಿರೋದು 13 ಜನ ಆರೋಪಿಗಳನ್ನು ಕರೆದುಕೊಂಡು ಬಂದಿರೋದು ಇದೇ ಸ್ಥಳದಲ್ಲಿ ರೇಣುಕಾ ಸ್ವಾಮಿಯನ್ನ ಮನಸೋ ಇಚ್ಛೆ ಹಲ್ಲೆ ಮಾಡಿ ಕೊಂದು ಹಾಕಿರುವಂಥ ಈ ಪಾಪಿಗಳೇನಿದ್ದಾರಲ್ಲ ಅವರನ್ನ ಈಗ ಮಹಜರಿಗೆ ಕರ್ಕೊಂಡು ಬಂದಿದ್ದಾರೆ, ಪಂಚನಾಮೆಗೆ ಕರ್ಕೊಂಡು ಬಂದಿದ್ದಾರೆ. ಕಿಲ್ಲರ್ ಶೆಡ್ನಲ್ಲಿ ಅವರಿಂದ ಬಾಯಿ ಬಿಡಿಸ್ತಾ ಇದ್ದಾರೆ. ಏನಾಯಿತು, ಯಾವ ಸಮಯಕ್ಕೆ ಏನಾಯಿತು, ಏನು ಮಾಡಿದ್ರು, ಆನಂತರ ಅಲ್ಲಿಂದ ಶಿಫ್ಟ್ ಮಾಡಿದ್ದು ಹೇಗೆ, ಎಸ್ಕೇಪ್ ಆಗಿದ್ದು ಹೇಗೆ, ಯಾವುದರಿಂದ ಹೊಡೆದ್ರು, ಎಲ್ಲದರ ಮಾಹಿತಿಯನ್ನು ಈಗ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಸಾಮಾನ್ಯವಾಗಿ ಮಹಜರು ಪ್ರಕ್ರಿಯೆಗಿಂತ ಹಿಂದೆ ಈ 13 ಜನರೇನಿದ್ದಾರಲ್ಲ ಅವರಿಂದ ಒಂದು ಹಂತಕ್ಕೆ ಮಾಹಿತಿಯನ್ನು ಕಲೆ ಹಾಕಿರ್ತಾರೆ. ಇಂಥ ಸಮಯದಲ್ಲಿ ಹಿಂಗಾಯಿತು, ಇಲ್ಲಿ ನಾವು ಹೊಡೆದ್ರಿ, ಈ ಸ್ಥಳದಲ್ಲಿ ಹೊಡೆದ್ವಿ, ಆತ ಇಲ್ಲಿ ಹೋಗಿ ಬಿದ್ದ, ಆತನ ಎದೆ ಗಾಯ ಆಗಿತ್ತು, ಆತನ ಮುಖಕ್ಕೆ ಗಾಯ ಆಗಿತ್ತು, ಈ ರೀತಿಯೆಲ್ಲ ಏನವರು ಮಾಹಿತಿಯನ್ನು ತನಿಖೆಯ ವೇಳೆಯಲ್ಲಿ ಪಡ್ಕೊಂಡಿರ್ತಾರೆ. ಈಗ ನೇರವಾಗಿ ಎಲ್ಲಿ ಏನಾಯಿತು, ಯಾವ ಸಂದರ್ಭದಲ್ಲಾಯಿತು ಅನ್ನೋದು ಮಹಜರು ಪ್ರಕ್ರಿಯೆ. ಆ ಮಹಜರು ಪ್ರಕ್ರಿಯೆಗೆ ಪಂಚನಾಮೆಗೆ ಈಗ 13 ಜನ ಆರೋಪಿಗಳನ್ನು ಕರ್ಕೊಂಡು ಬಂದಿದ್ದಾರೆ. ಆ ಮಹಜರು ಪ್ರಕ್ರಿಯೆ ನಡೆಯುವಂಥ ಸಮಯದಲ್ಲೂ ಕೂಡ ಅವರಿಂದ ಕೇಳ್ತಾರೆ, ಇದೇ ಸ್ಥಳ ಅಲ್ವಾ, ನೀವು ಹೇಳಿರೋ ಸ್ಥಳ ಇದೆ, ಇಲ್ಲೇ ನೀವು ಹೊಡೆದ್ರಿ, ಇಂಥದ್ರಿಂದ ಹೊಡೆದ್ರಿ ನೀವು, ಆತ ಅಲ್ಲಿ ಬಿದ್ದ, ಆತನ ನೀವು ಬ್ಯಾಗ್ ಹಾಕ್ಕೊಂಡು ಚೀಲಕ್ಕೆ ತುಂಬ್ಕೊಂಡು ತೆಗೆದುಕೊಂಡು ಹೋಗಿದ್ರಿ, ಇದೆಲ್ಲವನ್ನು ಕೂಡ ಪೊಲೀಸರನ್ನೀಗ ಬಾಯಿ ಬಿಡಿಸಿದ್ರಲ್ಲ, ಆ ಸ್ಥಳಕ್ಕೆ ಕರೆದುಕೊಂಡು ಬಂದು ವಿಡಿಯೋ ಶೂಟ್ ಮಾಡ್ತಾ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಪೊಲೀಸರು ಈಗ ಮತ್ತೊಮ್ಮೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ, ಪಂಚನಾಮೆ ಮಾಡ್ತಾ ಇದ್ದಾರೆ, ಮಹಜರ್ ಮಾಡ್ತಾ ಇದ್ದಾರೆ ಪೊಲೀಸರು. ಸದ್ಯ 13 ಜನ, ಪವಿತ್ರ ಗೌಡ ಸೇರಿದಂತೆ ದರ್ಶನ್, ಈ 13 ಜನರು ಕೂಡ ಇಲ್ಲೇ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಗಮನಿಸ್ತಾ ಇದ್ರೆ ಈ ಪ್ರಕರಣದಲ್ಲಿ FSL ಟೀಮ್ ಕೂಡ ಶೆಡ್ನಲ್ಲಿ, ಪಟ್ಟಣಗೆರೆಯ ಶೆಡ್ನಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಮೇಲೆ ಇವರು ಹಲ್ಲೆ ಮಾಡಿ ಆನಂತರ ಭೀಕರವಾಗಿ ಆತನನ್ನು ಕೊಲೆ ಮಾಡಿ ರಾಜಕಾಲುವೆಗೆ ಎಸೆದು ಹೋದ್ರಲ್ಲ, ಸುಮ್ನಹಳ್ಳಿ ರಾಜಕಾಲುವೆ ಎಸೆದು ಹೋದ್ರಲ್ಲ, ಈ ಪ್ರಕರಣದ ಹಿಂದೆ ಏನೇನಾಗಿತ್ತು, ಎಷ್ಟು ಗಂಟೆಗೆ ಏನಾಯಿತು, ಎಲ್ಲದರ ಮಾಹಿತಿಯನ್ನು ಈಗ ಪಂಚನಾಮೆಯಲ್ಲಿ, ಮಹಜರು ಪ್ರಕ್ರಿಯೆಯಲ್ಲಿ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆ ಈ ಪ್ರಕರಣದಲ್ಲಿ ದರ್ಶನ್ ಅಭಿಮಾನಿ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರು, ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಕೋಪಗೊಂಡ ದರ್ಶನ್ ರೇಣುಕಾ ಸ್ವಾಮಿಯನ್ನು ತನ್ನ ಸ್ನೇಹಿತರ ಮೂಲಕ ಅಥವಾ ಸಹಚರರ ಮೂಲಕ ಕೊಲೆ ಮಾಡಿದ್ದಾರೆ ಅನ್ನುವ ಆರೋಪದ ಹಿನ್ನೆಲೆ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ದರ್ಶನ್ನನ್ನು 6 ದಿನಗಳ ಕಾಲ ಕಸ್ಟಡಿಗೂ ಕೂಡ ಕೊಡಲಾಗಿದೆ, ಪೊಲೀಸರ ಕಸ್ಟಡಿಗೆ ಕೊಡಲಾಗಿದೆ. ಇವತ್ತು ಮೊದಲ ದಿನ. ದರ್ಶನ್ ಎಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ರೇಣುಕಾ ಸ್ವಾಮಿಯನ್ನು ಹೊಡೆದು ಕೊಂದು ಹಾಕಿದ್ರು, ರೇಣುಕಾ ಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ರೇಣುಕಾ ಸ್ವಾಮಿಯನ್ನು ಭೀಕರವಾಗಿ ಕೊಲೆ ಮಾಡಿದ್ರು, ಅದೇ ಪಟ್ಟಣಗೆರೆಯ ಶೆಡ್ಗೆ ಈಗ ಮಹಜರು ಪ್ರಕ್ರಿಯೆಗಾಗಿ
ಪೊಲೀಸರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಆರೋಪವನ್ನು ಹೊತ್ತಿರುವಂಥ 13 ಜನರನ್ನು ಕೂಡ ಕರೆದುಕೊಂಡು ಬಂದು ಅಲ್ಲಿ ಅವರನ್ನು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ, ಮಹಜರು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಅವರಿಂದ ಸ್ಟೇಟ್ಮೆಂಟನ್ನು ದಾಖಲಿಸಿಕೊಳ್ತಾರೆ ಪೊಲೀಸರು. ಮತ್ತು ಯಾವ ಸಮಯದಲ್ಲಿ ಏನು ಮಾಡಿದ್ರು ಅನ್ನೋದರ ಆ ಶೆಡ್ನಲ್ಲೇ ಅವರಿಂದ ಬಾಯಿ ಬಿಡಿಸ್ತಾರೆ. ಅದೆಲ್ಲವನ್ನು ಕೂಡ ವಿಡಿಯೋ ಶೂಟ್ ಕೂಡ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಪಟ್ಟಣಗೆರೆಯ ಶೆಡ್ನಲ್ಲಿ ಸ್ಥಳ ಮಹಜರು ನಡೀತಾ ಇದೆ. ಪೊಲೀಸರ ತಂಡ ಅಲ್ಲಿದೆ, ದರ್ಶನ್ ಕೂಡ ಅಲ್ಲೇ ಇದ್ದಾರೆ, ಪವಿತ್ರ ಗೌಡ ಕೂಡ ಅಲ್ಲೇ ಇದ್ದಾರೆ. ಸಾಕಷ್ಟು ಮಾಹಿತಿಯನ್ನು ಇವತ್ತು ಕಲೆ ಹಾಕ್ತಾರೆ ಪೊಲೀಸರು. ಮಹಜರು ಪ್ರಕ್ರಿಯೆಯಲ್ಲಿ ಶೆಡ್ನಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದಲ್ಲಿ ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಸಮಯಕ್ಕಲ್ಲಿ ಏನಾಗ್ತಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸುಮಾರು 13 ಜನ ಆರೋಪಿಗಳು, 13 ಜನರನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು.